ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀವಿ. ತುಂಬ ದಿನಗಳಿಂದ ವಿಡಿಯೋ ಹಾಕೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೀನಿ, ಯಾಕೆ ನನಗೆ ವಿಡಿಯೋ ಹಾಕೋಕ್ಕಾಗಿಲ್ಲ ಅಂತ ನೋಡ್ಬೋದು, ಚೆಕ್ ಮಾಡ್ಬೋದು. ಬನ್ನಿ, ಇವತ್ತು ನಾವು ಹೆಲ್ದಿಯಾದ ಒಂದು ಮೆಂತ್ಯ ಸೊಪ್ಪಿನ ಪಪ್ಪು, ಮೆಂತ್ಯ ಸೊಪ್ಪಿನ ದಾಲು, ಮೆಂತ್ಯ ಸೊಪ್ಪಿನ ಫ್ರೈ ಅಂತಾರಲ್ವ, ಚಪಾತಿಗೆ, ರೊಟ್ಟಿಗೆ, ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ ಭಾರಿ ಸಖತ್ತಾಗಿರುತ್ತೆ ಮತ್ತು ವೆರಿ ಟೇಸ್ಟಿಯಾದ ರೆಸಿಪಿ ಇದು. ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಈ ಮಳೆಗಾಲದಲ್ಲಿ ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂದರೆ ಹಂಗೆ ಕಳೆದು ಹೋಗಬೇಕು. ನೋಡಿ, ಒಂದು ಕುಕ್ಕರಲ್ಲಿ ನಾನು 1 ಕಪ್ ಸೈಜ್, 1 ಟೀ ಕುಡಿಯೋ ಕಪ್ ಇರುತ್ತಲ್ಲ ಅದರಿಂದ 1 ಕಪ್ಪು ಬೇಳೆ, ಇನ್ನೊಂದು ಅರ್ಧ ಕಪ್ಪು ಬೇಳೆ, ತೊಗರಿ ಬೇಳೆ ಹಾಕೋತಾ ಇದ್ದೀನಿ. ತೊಗರಿಬೇಳೆ 1.5 ಕಪ್ ಅಷ್ಟು, ಒಂದು ಅಳತೆಯಿಂದ ತಗೊಳ್ಳಿ. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಎಲ್ಲ ವೇರಿಯೇಷನ್ ಮಾಡ್ಕೊಳ್ಳಿ. 1.5 ಕಪ್ ಅಷ್ಟು ತೊಗರಿಬೇಳೆ ತಗೋತಾ ಇದ್ದೀನಿ. ನಾನು ಅರ್ಧ ಲೋಟದಷ್ಟು ಕಡಲೆ ಬೀಜ, ಶೇಂಗಾ ಅಂತಾರಲ್ವ, ತುಂಬ ಟೇಸ್ಟಿ ಮತ್ತು ಸಖತ್ತಾಗಿರುತ್ತೆ ಇದು. ರೊಟ್ಟಿ ಜೊತೆ, ಚಪಾತಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಈ ಥರ ಬೇಳೆ ಮತ್ತು ಕಡಲೆ, ಶೇಂಗಾ ಬೀಜ ಹಾಕಿಬಿಟ್ಟು. ತುಂಬ ರುಚಿಯಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ, ನಾನು ಎಲ್ಲ ಚೆನ್ನಾಗಿ ತೊಳ್ಕೊಂಬಂದೆ, ಕಡಲೆ ಬೀಜ ಮತ್ತು ತೊಗರಿಬೇಳೆ ಎಲ್ಲ ನೀಟಾಗಿ ತೊಳ್ಕೊಂಬಂದಿದ್ದೀನಿ. ಮತ್ತು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು 4 ವಿಜಲ್ ಕೂಗಿಸ್ಕೋಬೇಕು. ನೋಡಿ, ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಅರಿಶಿಣ ಮತ್ತು ಎಣ್ಣೆ, ನೀವು ಒಗ್ಗರಣೆಗೆ ಅರಿಶಿಣ ಬೇಕಾದರೆ ಹಾಕೋಬೋದು. ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನ್ ಎಣ್ಣೆ, ಅರಿಶಿಣ ಹಾಕ್ಕೊಂಡು 4 ವಿಜಲ್ ಕೂಗಿಸ್ಕೊಳ್ಳಿ. ನೋಡಿ, ವಿಸಲ್ ಆಯಿತು, ಏರು ಹೋಗಿದೆ. ನೋಡಿ, ಇಷ್ಟು ಥರ ನುಣ್ಣಗೆ ಬೇಯಿಸ್ಕೊಂಡ್ರೆ ಒಂಥರ ಗ್ರೇವಿ ಟೆಸ್ಟ್ ಚೆನ್ನಾಗಿ ಬರುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಮ್ಯಾಶ್ ಮಾಡ್ಕೋಬೇಡಿ, ಈ ಥರ ಸೌಟಿಂದ ಆಡಿಸ್ಬಿಡಿ. ನೋಡಿ, ಎಲ್ಲ ನುಣ್ಣಗಾಗ್ಬಿಡುತ್ತೆ. ಮ್ಯಾಶ್ ಮಾಡಿದ್ರೆ ಕಡಲೆ ಬೀಜ ಎಲ್ಲ ನುಣ್ಣಗಾಗ್ಬಿಡುತ್ತೆ, ಟೇಸ್ಟ್ ಬಾಯಿಗೆ ಸಿಗಲ್ಲ. ಅದಕ್ಕೆ ಕೈಯಿಂದ ಈಗ ನುಣ್ಣಗೆ ಬೇಯಿಸ್ಕೊಂಡು ಈ ಥರ ಕೈ ಆಡಿಸ್ಬೇಕು. ಒಂದು 4ರಿಂದ 5 ಕೂಗಿಸ್ಕೊಂಡ್ರು ಭೀ ಓಕೆ, ಏನಾಗಲ್ಲ. ಬೇಳೆ ನುಣ್ಣಗಾಗಬೇಕು. ನೋಡಿ, ಕಡಲೆ ಬೀಜ ಹಾಗೆ ಇರಬೇಕು, ಮತ್ತು ಬೇಳೆ ಮತ್ತು ನುಣ್ಣಗಾಗಿರಬೇಕು. ನೋಡಿ, ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. 2 ಕಟ್ಟಿದೆ ಚಿಕ್ಕ ಚಿಕ್ಕದು. ಒಗ್ಗರಣೆ ಈ ಕಡೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಬೆಳ್ಳುಳ್ಳಿ, ಶುಂಠಿ ಮತ್ತು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ. ಮತ್ತು ಈರುಳ್ಳಿ, ಒಂದು ಚಿಕ್ಕ ಸೈಜ್ ಈರುಳ್ಳಿ, 1 ಟೊಮ್ಯಾಟೊ, ಕೊತ್ತಂಬರಿ, ಒಗ್ಗರಣೆ, ಎಣ್ಣೆ, ಜೀರಿಗೆ, ಸಾಸಿವೆ, ಹಿಂಗು ತೊಗೊಂಡಿದ್ದೀನಿ, ತೋರಿಸಿಲ್ಲ. ಹಿಂಗು ಹಾಕೋಬೇಕು, ಚೆನ್ನಾಗಿರುತ್ತೆ ದಾಲ್ ಫ್ರೈಗೆ. ನೋಡಿ, ಎಣ್ಣೆ ಕಾಯ್ದ್ಮೇಲೆ ಈ ಕಡೆ ಪಾತ್ರೆ ಇಟ್ಟಿದ್ದೀನಿ. ಎಣ್ಣೆ ಕಾಯ್ದ್ಮೇಲೆ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ ಹಾಕ್ಕೊಂಡಿದ್ದೀನಿ. ಚಟಪಟ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಶುಂಠಿ ಹಾಕೋಬೇಕು. ನೀವು ಬೇಕಾದರೆ ಬೆಳ್ಳುಳ್ಳಿ, ಶುಂಠಿ ಜಜ್ಜಿಬಿಟ್ಟು ಹಾಕೋಬೋದು. ನಾನು ಹಿಂಗೆ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಒಣ ಕೆಂಪು ಮೆಣಸಿನ್ಕಾಯಿ, ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಘಮ ಬರೋವರೆಗೂ ಮೆಣಸಿನ್ಕಾಯಿ ಚೆನ್ನಾಗಿ ಹುರಿಬೇಕು, ಅಂದರೆ ದಾಲ್ ಫ್ರೈ ಚೆನ್ನಾಗಿರುತ್ತೆ. ಈರುಳ್ಳಿನೂ ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಕಲರ್ ಎಲ್ಲ ಚೇಂಜ್ ಆಗಬೇಕು, ಸಾಫ್ಟಾಗಿ ಘಮ ಬರಬೇಕು. ಅದು ಒಗ್ಗರಣೆ ಮೇಲೆ ಇರುತ್ತೆ ಫ್ರೆಂಡ್ಸ್. ದಾಲ್ ಫ್ರೈ ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಗ್ಗರಣೆ ಎಷ್ಟು ಚೆನ್ನಾಗಿ ಹಾಕ್ತೀರಾ, ಎಷ್ಟು ಸ್ಟ್ರಾಂಗ್ ಇರುತ್ತೆ ಒಗ್ಗರಣೆ. ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ತುಂಬ ಸಖತ್ತಾಗಿರುತ್ತೆ. ಇದು ಹೋಟೆಲೆಲ್ಲ ಸಿಗುತ್ತಲ್ಲ ದಾಲ್ ಫ್ರೈ, ಆ ಥರ ಇರುತ್ತೆ. ಇದು ಪಪ್ಪು ಅಂತಾರೆ, ದಾಲ್ ಫ್ರೈ ಅಂತಾರೆ, ದಾಲ್ ಕಿಚಡಿ, ಸೊಪ್ಪಿನ ದಾಲ್ ಅಂತಾರೆ, ಎಷ್ಟೋ ಥರ ಅಂತಾರೆ ಇದಕ್ಕೆ. ಈಗ ಟೊಮೊಟೊ ಹಾಕೋಬೇಕು. ಟೊಮೊಟೊ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೋದು. ನಾನು ಅರಿಶಿನ ಹಾಕಿದ್ನಲ್ಲ, ಅದಕ್ಕೆ ಅರಿಶಿನ ಹಾಕಿಲ್ಲ. ಹಿಂಗೆ ಮೇಲೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೆ. ಟೊಮೆಟೊ ಸಾಫ್ಟ್ ಆಗೋವರೆಗೂ ಒಗ್ಗರಣೆ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಈಗ ಸ್ವಲ್ಪ ಮೆಂತ್ಯ ಸೊಪ್ಪು ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ವಲ್ಲ, ಕಡ್ಡಿ ಜಾಸ್ತಿ ಇದ್ರೆ ತೆಗಿಬೋದು. ನಾನು ಕಡ್ಡಿ ಸಮೇತ ಹಾಕ್ತೀನಿ, ಅದರಲ್ಲಿ ವಿಟಮಿನ್ಸ್, ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಕಡ್ಡಿ ಸಮೇತ ಸೊಪ್ಪು ಹಾಕ್ತೀನಿ ನಾನು. ನೀವು ಬೇಕಾದರೆ ಬರೀ ಸೊಪ್ಪೇ ಹಾಕೋಬೋದು. ನೋಡಿ, ಚೆನ್ನಾಗಿ ಸೊಪ್ಪು ಎಲ್ಲ ಸಾಫ್ಟ್ ಆಗಬೇಕು, ಎಲ್ಲ ಕಡ್ಡಿ ಎಲ್ಲ ಕರಗಬೇಕು. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ರೆ ಬೇಗ ಬೆಂದು ಹೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಹೆಲ್ದಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ಅನ್ನಕ್ಕೆ ತುಂಬ ಟೇಸ್ಟಿಯಾಗಿ ಒಳ್ಳೆ ಘಮ ಬರುತ್ತೆ. ಇದು ಒಗ್ಗರಣೆ ಅಂತೂ ಸಖತ್ತಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ಕಮೆಂಟಲ್ಲಿ ತಿಳಿಸಿ ನೀವು ಯಾವ ಥರ ಮಾಡ್ತೀರ ಪಪ್ಪು ಅಂತ. ಇದಕ್ಕೆ ಒಗ್ಗರಣೆ ಅನ್ಬೋದು, ಫ್ರೈ ಅನ್ಬೋದು, ದಾಲ್ ಅನ್ಬೋದು, ತುಂಬ ಹೆಸರುಗಳಿಂದ ಕರೀತಾರೆ ಇದಕ್ಕೆ. ತುಂಬ ಟೇಸ್ಟಿಯಾಗಿರುತ್ತೆ. ಕಡಲೆ ಬೀಜ ಹಾಕಿ ನೋಡಿ, ಸಖತ್ತಾಗಿರುತ್ತೆ. ಮಧ್ಯಕ್ಕೆ ಬೀಜ ಸಿಗುತ್ತಲ್ಲ ಬೆಂದಿರೋದು, ತುಂಬ ಹೆಲ್ದಿ, ಮಕ್ಕಳಿಗೆಲ್ಲ ಕೊಡ್ಬೋದು. ಮನೆ ಮಂದಿ ಎಲ್ಲ ತುಂಬ ಸಖತ್ತಾಗಿ ಎಂಜಾಯ್ ಮಾಡ್ತಾರೆ. ಈ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾದ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ಹಾಗೆ ಕಳೆದು ಹೋಗ್ತೀರಾ. ಒಂದು ಹಪ್ಪಳ, ಒಂದು ಸೈಡಿಗೆ ನೆಂಚ್ಕೊಳ್ಳೋಕ್ಕೆ ಉಪ್ಪಿನಕಾಯಿ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ ಈ ದಾಲ್ ಫ್ರೈ. ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ನೀರಿನ ಕ್ವಾಂಟಿಟಿ ನೀವು ನೋಡ್ಕೋಬೋದು. ಸಾಧಾರಣ ಜಾಸ್ತಿ ಗಟ್ಟಿಯಾಗಿ ಇರುತ್ತೆ ಇದು, ಜಾಸ್ತಿ ನೀರು ಹಾಕೋಬೇಡಿ. ಸ್ವಲ್ಪ ಗ್ರೇವಿ ಥರ ಇದ್ರೇ ಚೆನ್ನಾಗಿರುತ್ತೆ. ನೀರು ಹಾಕ್ಕೊಂಡ್ರೆ ಮೆಂತ್ಯ ಸೊಪ್ಪಿನ ಸಾಂಬಾರು ಆಗಿಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ಳಿ. ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ. ನೋಡಿ, ಎಷ್ಟು ಚೆನ್ನಾಗಿ ಕುದಿಸ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅದು ಮೆಂತ್ಯ ಸೊಪ್ಪಿನ ಫ್ಲೇವರೆಲ್ಲ ಬಿಟ್ಕೊಳ್ಳುತ್ತೆ.
ಈಗ ನೋಡಿ ಸರ್ವ್ ಮಾಡ್ತಾಯಿದ್ದೀನಿ, ನಿಮ್ಗೊಂದು ಬೌಲಿಂದ ಹಾಕಿ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸ್ಟ್ರಕ್ಚರ್ ಇದ್ದರೆ ಸಖತ್ತಾಗಿರುತ್ತೆ ಇದು ಪಪ್ಪು. ಒಂದ್ಸಲ ಟ್ರೈ ಮಾಡಿ. ಅನ್ನಕ್ಕೆ, ರೊಟ್ಟಿ, ಚಪಾತಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನೋಡಬೇಡಿ, ಸ್ಕಿಪ್ ಮಾಡದೆ ನೋಡಿ. ಮತ್ತು ಕಮೆಂಟಲ್ಲಿ ತಿಳಿಸಿ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ. ನಿಮಗೆ ಇನ್ನೂ ಯಾವುದಾದ್ರೂ ರೆಸಿಪಿ ನೋಡಬೇಕು ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ, ಮಾಡಿ ತೋರಿಸ್ತೀನಿ. ಹೇಗೆ ಬಂತು ಅಂತ ತಿಳಿಸಿ ಫ್ರೆಂಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್.